ಸಿಎಂ ತವರು ಜಿಲ್ಲೆಯಲ್ಲಿ ಸಾಮಾಜಿಕ ಬಹಿಷ್ಕಾರವನ್ನು ಹಾಕಲಾಗಿದೆ. ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಸಾಮಾಜಿಕ ಬಹಿಷ್ಕಾರ ನೋಡಿ ಇನ್ನೂ ಕೂಡ ಉಳಿದುಕೊಂಡ್ಬಿಟ್ಟಿದೆ. ಇಂಥವೆಲ್ಲ ಬಹಿಷ್ಕಾರಕ್ಕೆ ಒಳಗಾಗಿದ್ದಂತ ವ್ಯಕ್ತಿ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆಯಂತೆ. ವಿದ್ಯುತ್ ಕಂಬವನ್ನ ಮುಟ್ಟಿದಂತ ಎಲೆಕ್ಟ್ರಿಷಿಯನ್ ಮೇಲೆ ಹಲ್ಲೆಗೂ ಮುಂದಾಗ್ಬಿಟ್ರ. ಹುಣಸೂರು ತಾಲೂಕಿನ ಕುತ್ತಿಗಾಲದಲ್ಲಿ ಈ ಘಟನೆ ನಡೆದಿರೋದು. ವೆಂಕಟೇಶ್ ನಾಯಕ್ ಅಂತ ಪಾಪ ಹಲ್ಲೆಗೆ ಒಳಗಾಗಿರುವಂತ ವ್ಯಕ್ತಿ. ಬೆಚ್ಚಿ ಬೀಳ್ತಾ ಇದೆ ಇಂಥ ಘಟನೆಗಳು. ಸಮಾನತೆ, ನಾವೆಲ್ಲರೂ ಕೂಡ ಒಂದು, ಇಂಥ ಪದ್ಧತಿಗಳು ಅಥವಾ ಮಾನಸಿಕತೆಗಳು ದೂರ ಆಗಬೇಕು ಅಂತ ಹೇಳ್ತೀವಿ. ಆದ್ರೆ ವೆರಿ ಶಾಕಿಂಗ್ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಇಲ್ಲೇ ಇಂಥದ್ದೊಂದು ಘಟನೆ ಕಂಡು ಬಂದಿರುವಂಥದ್ದು. ಅಂದ್ರೆ ಕಾರಣ ಏನು ಗೊತ್ತಾ? ವಿದ್ಯುತ್ ಕಂಬವನ್ನ ಮುಟ್ಟಿದ್ದಾನೆ ಯಾರು, ಎಲೆಕ್ಟ್ರಿಷಿಯನ್ ಅನ್ನುವಂತ ಕಾರಣಕ್ಕೆ ಆತನ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರಂತೆ, ಹಲ್ಲೆ ಮಾಡಿಬಿಟ್ಟಿದ್ದಾರಂತೆ. ಸಾಮಾಜಿಕ ಬಹಿಷ್ಕಾರ ಅಂತೆ. ಹುಣಸೂರು ತಾಲೂಕಿನ ಕುತ್ತೇಗಾಲದಲ್ಲಿ ನಡೆದಿರುವಂತಹ ಘಟನೆ ಇದು. ಪಾಪ ವ್ಯಕ್ತಿಯ ಹೆಸರು ವೆಂಕಟೇಶ್ ಅಂತ, ವೆಂಕಟೇಶ್ ನಾಯಕ್. ಆತ ಹಲ್ಲೆಗೆ ಒಳಗಾಗ್ಬಿಟ್ಟಿದ್ದಾನೆ. ವಿದ್ಯುತ್ ಕಂಬ ರಿಪೇರಿಗಂತ ವೆಂಕಟೇಶ್ ಬಂದಿರ್ತಾರೆ. ಬಹಿಷ್ಕಾರ ಇದ್ರು ಊರಿಗೆ ಬಂದಿದ್ದಕ್ಕೆ ಹಲ್ಲೆ. ಯಾವ ಬಹಿಷ್ಕಾರ, ಏನು ಬಹಿಷ್ಕಾರ ಹೋಗಿ ನೋಡಬೇಕು. ಮೊದಲು ಅಹಿಂದ ನಾಯಕರಾಗಿ ಮಾನ್ಯ ಮುಖ್ಯಮಂತ್ರಿಗಳು ಗುರುತಿಸಿಕೊಂಡಿದ್ದಾರೆ. ಅವರ ಕ್ಷೇತ್ರದಲ್ಲೇ ಹೀಗಾಗ್ತಿದೆ ಅಂತಂದ್ರೆ ಬೇರೆ ಎಲ್ಲೆಲ್ಲೋ ಹೋಗೋದಲ್ಲ, ಮೊದಲು ಸಿಎಂ ಅಲ್ಲಿ ಹೋಗಬೇಕು, ಎಲ್ಲಾ ಸಚಿವರು ಹೋಗಬೇಕು. ರತ್ನಾಕರ್ ರವಿ ಸೇರಿದಂತೆ ಮಹಿಳೆಯರಿಂದ ಹಲ್ಲೆಯನ್ನ ಮಾಡಲಾಗಿದೆಯಂತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ಮಹಿಳೆಯರಿಂದಲೂ ಕೂಡ ಹಲ್ಲೆ ಆಗ್ಬಿಡ್ತಾ ಜಾತಿ ನಿಂದನೆ, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂತಹ ಆರೋಪಗಳು ಕೇಳಿ ಬರ್ತಿದೆ. ಸದ್ಯ ಈ ಹಲ್ಲೆ ಮಾಡಿರೋದು ಅಥವಾ ಹಲ್ಲೆಗೆ ಮುಂದಾಗಿರೋದು ದೃಶ್ಯಗಳು ಸಾಮಾಜಿಕ ಜಾಲತಾಣ ಎಲ್ಲೆಡೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇಂತಹ ಸಾಮಾಜಿಕ ಪಿಡುಗು ಇನ್ನೂ ಕೂಡ ಜೀವಂತವಾಗಿದೆ.